ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕೂದಲು ವರ್ಧನೆಗೆ ಸಂಬಂಧಿಸಿದ ಕೆಲವು ಸಾಂಪ್ರದಾಯಿಕ ಮನೆಮದ್ದುಗಳ ವಿಧಾನಗಳನ್ನು ನೋಡೋಣ. ಇವು ಸಾಂಪ್ರದಾಯಿಕವಾಗಿ ಬಳಸಿಕೊಂಡು ಬಂದಿರುವ ವಿಧಾನಗಳು. ಆದರೆ ಪ್ರತಿಯೊಬ್ಬರ ಕೂದಲಿನ ಸಮಸ್ಯೆಯ ಕಾರಣ ಒಂದೇ ಆಗಿರುವುದಿಲ್ಲ. ಆದ್ದರಿಂದ ಯಾವುದೇ ಮನೆಮದ್ದನ್ನು ಬಳಸುವ ಮೊದಲು ಚರ್ಮಕ್ಕೆ ಸಣ್ಣ ಪ್ರಮಾಣದಲ್ಲಿ ಪರೀಕ್ಷಿಸುವುದು ಉತ್ತಮ. ವಿಧಾನ 1: ದಾಸವಾಳ ಮತ್ತು ಎಳ್ಳೆಣ್ಣೆ. ಮೊದಲ ವಿಧಾನಕ್ಕೆ ಬೇಕಾಗಿರುವುದು: ದಾಸವಾಳದ ಎಲೆಗಳು 500 ಗ್ರಾಂ, ದಾಸವಾಳದ ಹೂಗಳು 500 ಗ್ರಾಂ, ಎಳ್ಳೆಣ್ಣೆ ಸುಮಾರು ಅರ್ಧ ಲೀಟರ್. ಮೊದಲು ದಾಸವಾಳದ ಎಲೆಗಳು ಮತ್ತು ಹೂಗಳನ್ನು ನುಣ್ಣಗೆ ಎರೆದು ರಸವನ್ನು ಹಿಂಡಿಕೊಳ್ಳಬೇಕು. ನಂತರ ಈ ರಸಕ್ಕೆ ಎಳ್ಳೆಣ್ಣೆಯನ್ನು ಸೇರಿಸಿ ಕುದಿಸಬೇಕು. ರಸವೆಲ್ಲ ಇಂಗಿ ಎಣ್ಣೆ ಮಾತ್ರ ಉಳಿದಾಗ ಅದನ್ನು ಸ್ವಲ್ಪ ಆರಿಸಿ ಬೇರೊಂದು ಪಾತ್ರೆಗೆ ಸೋಸಿ ತೆಗೆದುಕೊಳ್ಳಬೇಕು. ಎಣ್ಣೆ ಸಂಪೂರ್ಣ ತಣ್ಣಗಾದ ನಂತರ ಬಾಟ್ಲಿಯಲ್ಲಿ ಸಂಗ್ರಹಿಸಬಹುದು. ಸ್ನಾನದ ನಂತರ ಅಥವಾ ತಲೆ ಬಾಚಿಕೊಳ್ಳುವಾಗ ಈ ಎಣ್ಣೆಯನ್ನು ಕೂದಲಿನ ಬುಡಕ್ಕೆ ತಾಗುವಂತೆ ಬೆರಳುಗಳಿಂದ ನಿಧಾನವಾಗಿ ಹಚ್ಚಬಹುದು. ವಿಧಾನ 2: ದಾಸವಾಳದ ಹೂ ಮತ್ತು ನಿಂಬೆ ರಸ. ಒಂದು ಹೊತ್ತಿಗೆ ಬೇಕಾದಷ್ಟು ದಾಸವಾಳದ ಹೂಗಳನ್ನು ತೆಗೆದುಕೊಂಡು ನಿಂಬೆ ರಸದಲ್ಲಿ ನುಣ್ಣಗೆ ಅರೆದುಕೊಳ್ಳಬೇಕು. ಈ ಮಿಶ್ರಣವನ್ನು ಕೂದಲಿನ ಬುಡಕ್ಕೆ ತಾಗುವಂತೆ ಹಚ್ಚಬೇಕು. ಸುಮಾರು 24 ಗಂಟೆಗಳ ನಂತರ ತೊಳೆದುಕೊಳ್ಳಬೇಕು. ಮತ್ತು ಈ ವಿಧಾನವನ್ನು 2 ತಿಂಗಳ ಕಾಲ ಮುಂದುವರಿಸಬಹುದು. ಆದರೆ ನಿಂಬೆ ರಸ ಕೆಲವು ಜನರ ಚರ್ಮಕ್ಕೆ ಕಿರಿಕಿರಿ ಉಂಟು ಮಾಡಬಹುದು. ಆದ್ದರಿಂದ ತಲೆ ಚರ್ಮದಲ್ಲಿ ಉರಿ ಅಥವಾ ಅಲರ್ಜಿ ಕಂಡುಬಂದರೆ ಬಳಸುವುದನ್ನು ನಿಲ್ಲಿಸುವುದು ಉತ್ತಮ. ವಿಧಾನ 3: ನೆಲ್ಲಿಕಾಯಿ. ಮತ್ತೊಂದು ವಿಧಾನದಲ್ಲಿ ನೆಲ್ಲಿಕಾಯಿ ರಸವನ್ನು ಕೂದಲಿಗೆ ಲೇಪನವಾಗಿ ಬಳಸಬಹುದು. ನೆಲ್ಲಿಕಾಯಿ ರಸ ಸಿಗದಿದ್ದರೆ ನೆಲ್ಲಿಕಾಯಿ ಚೂರ್ಣಕ್ಕೆ 1 ನಿಂಬೆಹಣ್ಣಿನ ರಸವನ್ನು ಸೇರಿಸಿ ನೆನೆಸಿಟ್ಟು ನಂತರ ಕೂದಲಿನ ಬುಡಕ್ಕೆ ತಾಗುವಂತೆ ಹಚ್ಚಬಹುದು. ಇದನ್ನು ಬಳಸುವಾಗಲೂ ಚರ್ಮಕ್ಕೆ ಹೊಂದಿಕೆ ಆಗುತ್ತದೆಯೇ ಎಂಬುದನ್ನು ಗಮನಿಸಬೇಕು. ಈ ವಿಧಾನಗಳು ಸಾಂಪ್ರದಾಯಿಕ ಮನೆಮದ್ದುಗಳಾಗಿವೆ. ಕೂದಲು ಉದುರುವಿಕೆಯ ಹಿಂದೆ ಪೌಷ್ಟಿಕಾಂಶದ ಕೊರತೆ